ಆಲ್ ಮೈ SSLC ಚಾಂಪ್ಸ್. ಇಫ್ ಇನ್ ಕೇಸ್ ನಿಮಗೂ ಡೌಟ್ ಆಗ್ತಿದ್ದೇನೆ ಹೇಗಪ್ಪ ಗೌರ್ಮೆಂಟ್ ದವರು ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡ್ತಾರೆ ಅಂದ್ರೆ, ನಾನು ಇವತ್ತು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ ಯಾವ ತರ ಆಕ್ಚುಲಿ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡ್ತಾರೆ ಅಂಡ್ ಯಾವ ತರ ಕ್ವಶನ್ ಪೇಪರ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಫಾರ್ ಯು ಪೀಪಲ್. ಆಯ್ತಾ? ಸೊ ನಿಮಗೆಲ್ಲರಿಗೂ ಒಂದು ಕನ್ಫ್ಯೂಷನ್ ಇತ್ತಲ್ಲ, ದಟ್ ಹೇಗಪ್ಪ ಕ್ವಶನ್ ಪೇಪರ್ ಮಾಡ್ತಾರೆ, ಯಾರು ಕ್ವಶನ್ ಪೇಪರ್ ಮಾಡ್ತಾರಪ್ಪ, ಇಷ್ಟು ಡಿಫಿಕಲ್ಟ್ ಬರುತ್ತೆ, ಒಂದೊಂದ್ಸಲ ಈಸಿನೂ ಬರುತ್ತೆ ಪೇಪರು, ಮತ್ತೆ ಅವರೆಲ್ಲ ಹೇಗೆ ಸೆಟ್ ಮಾಡ್ತಾರೆ. ಮತ್ತೆ ಇನ್ ಕೇಸ್ ಆಗಿ ಅಕಸ್ಮಾತ್ ಯಾವ್ದಾದ್ರು ಕ್ವಶನ್ ಪೇಪರ್ ಲೀಕ್ ಆಗಿಬಿಡ್ತಪ್ಪ, ಲೀಕ್ ಆಗಿಬಿಟ್ರೆ ಆಮೇಲೆ ಇನ್ನೊಂದು ಕ್ವಶನ್ ಪೇಪರ್ ಅನ್ನ ಎಷ್ಟು ಇಮಿಡಿಯೇಟ್ ಆಗಿ ಹೇಗೆ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ತಾರೆ, ಅಷ್ಟು ಜಲ್ದಿ ರೆಡಿ ಮಾಡ್ಲಿಕ್ಕೆ ಬರುತ್ತಾ ಕ್ವಶನ್ ಪೇಪರು? ನೋ, ರೈಟ್? ಸೊ ಅದ್ರ ಸಲುವಾಗಿ ಯು ಪೀಪಲ್ ನೀಡ್ ಟು ಫೋಕಸ್ ಕಂಪ್ಲೀಟ್ಲಿ ಆನ್ ದಿಸ್ ವಿಡಿಯೋ ಟು ನೋ ವೆದರ್ ಯೋರ್ ಪೇಪರ್ ಇಸ್ ಗೋಯಿಂಗ್ ಟು ಬಿ ಸೆಟ್ ಬೈ ವಿಚ್ ಟೀಚರ್ಸ್ ಅಂಡ್ ಎಷ್ಟು ಸೆಟ್ ಪೇಪರ್ ಅನ್ನ ರಿಲೀಸ್ ಮಾಡ್ತಾರಪ್ಪ ಅಂಡ್ ಎಷ್ಟು ಕ್ವಶನ್ ಪೇಪರ್ಸ್ ನಿಮಗೆ ಸಿಗುತ್ತೆ. ಅಕಸ್ಮಾತ್ ಆಗಿ ಪೇಪರ್ ಲೀಕ್ ಆಗಿಬಿಟ್ರೆ ಯಾವ ಕ್ವಶನ್ ಪೇಪರ್ ನಿಮಗೆ ಬರಬಹುದು, ಅವೆಲ್ಲ ಈ ವಿಡಿಯೋ ಇಂದ ನಿಮಗೆ ಗೊತ್ತಾಗುತ್ತೆ. ಸೊ ಬಿಫೋರ್ ದಟ್ ಮೇಕ್ ಶೂರ್ ಟು ಸಬ್ಸ್ಕ್ರೈಬ್ ಟು ದ ನಮ್ಮ ವೇದಾಂತ SSLC and hit the like button. If you also want to make your friends also to know this, that ಹೇಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಾರೆ ಅನ್ನೋದು, ಇಂದ ಈ ವಿಡಿಯೋನ ಫಾಸ್ಟ್ ಆಗಿ ನಿಮ್ಮ ಫ್ರೆಂಡ್ಸ್ ಗ್ರೂಪ್ ದಲ್ಲಿ ಶೇರ್ ಮಾಡಿ, ಸೊ ದಟ್ ಇವನ್ ದೇ ವಿಲ್ ಗೆಟ್ ಟು ನೋ ದಟ್ ಹೇಗಪ್ಪ ಗೌರ್ಮೆಂಟ್ ದವರು ಪೇಪರ್ ಅನ್ನ ಸೆಟ್ ಮಾಡ್ತಾರೆ ಅನ್ನೋದು. ಆಯ್ತಾ? ಸೊ ನಾನು ನಿಮಗೆ ಇವತ್ತು ಚೆನ್ನಾಗಿ ಹೇಳ್ತೇನೆ ದಟ್ ಹೌ ಆಕ್ಚುಲಿ ಇಟ್ ವಿಲ್ ಬಿ ಡನ್. ಫಸ್ಟ್ ಥಿಂಗ್ ಇಸ್ ಯು ಪೀಪಲ್ ನೀಡ್ ಟು ನೋ ಇಸ್ ದ ಎಕ್ಸ್ಪರ್ಟ್ ಕಮ್ಯುನಿಟಿ ಸೀಕ್ರೆಟ್ ಅಂದ್ರೆ ಏನು. ಕಮ್ಯುನಿಟಿ ಸೀಕ್ರೆಟ್ ಇರುತ್ತೆ. ಓಕೆ, ಯಾವ ಕಮ್ಯುನಿಟಿ ಸೀಕ್ರೆಟು? ಅವರ ಗೌರ್ಮೆಂಟ್ ಅಪ್ಪ, ಕರ್ನಾಟಕ ಗೌರ್ಮೆಂಟ್. ಓಕೆ, ಸೊ ಈಗ ಕರ್ನಾಟಕ ಗೌರ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ದೇರ್ ವಿಲ್ ಬಿ ಹ್ಯಾವಿಂಗ್ ಅ ಡೈವರ್ಸ್ ಪ್ಯಾನಲ್. ವಾಟ್ ಇಸ್ ದ ಮೀನಿಂಗ್ ಆಫ್ ದ ಡೈವರ್ಸ್ ಅಂಡ್ ಡಿವರ್ಸ್ ಇಲ್ಲ, ದಟ್ ಇಸ್ ಡಿಫರೆಂಟ್, ದಿಸ್ ಇಸ್ ದ ಡಿಫರೆಂಟ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸೀಕ್ರೆಟ್ ಕಮ್ಯುನಿಟಿ ಆಫ್ ಆಲ್ಮೋಸ್ಟ್ 10 to 15 ಸೀನಿಯರ್ ಟೀಚರ್ಸ್ ವಿಲ್ ಬಿ ಪ್ರೆಸೆಂಟ್. ವೆರಿ ಸೀಕ್ರೆಟ್ ಅಂದ್ರೆ ಏನು? ಕರ್ನಾಟಕದಲ್ಲಿ ಯಾರು ಸೀನಿಯರ್ ಟೀಚರ್ಸ್ ಅದಾರಲ್ಲ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ತಾರೆ. ಓಕೆ, 15 ಟೀಚರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ. ಸಿ ಥಿಂಕ್ ಪ್ರಾಪರ್ಲಿ ಎವ್ರಿ ಒನ್. ಮ್ಯಾಮ್ಗೆ ಇದೆಲ್ಲ ಇನ್ಫಾರ್ಮೇಶನ್ ಎಲ್ಲಿಂದ ಬಂತು? ಸ್ಟೂಡೆಂಟ್ಸ್, ನಾನು ಈಗ ಆಲ್ಮೋಸ್ಟ್ 7 ಇಯರ್ಸ್ ಅದು ಕಲಿಸ್ತಿದ್ದೇನೆ. ಸೊ ಅದರಿಂದ ನನಗೆ ಈ ಇನ್ಫಾರ್ಮೇಶನ್ ಇನ್ಸೈಡ್ ಇಂದ ಬಂದಿದೆ. ಸೊ ನಾನು ನಿಮಗೆ ಹೆಲ್ಪ್ ಮಾಡ್ತಿದ್ದೇನೆ. ಐ ಆಮ್ ನಾಟ್ ಟೆಲ್ಲಿಂಗ್ ದಟ್ ಆಲ್ ದೋಸ್ 15 ಟೀಚರ್ಸ್ ಆರ್ ಗೋಯಿಂಗ್ ಟು ಬಿ ಡು ಐ ನೋ ದೋಸ್ ಆಲ್ 15 ಟೀಚರ್ಸ್? ನೋ, ನನಗೆ ಯಾರು 15 ಟೀಚರ್ಸ್ ಗೊತ್ತಿಲ್ಲಪ್ಪ. ಬಟ್ ಹೇಗೆ ಮಾಡ್ತಾರೆ ಅನ್ನೋದು ಪ್ರೊಸೀಜರ್ ಗೊತ್ತಿದೆ. ಆಯ್ತಾ? ಸಿ 15 ಟೀಚರ್ಸ್ ಅನ್ನ 10 to 15 ಟೀಚರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾರೆ ಸೀಕ್ರೆಟ್ಲಿ. ಮೀನ್ಸ್ ವಾಟ್? ಯಾವ ಟೀಚರ್ ಅನ್ನ ಸೆಲೆಕ್ಟ್ ಮಾಡಿರ್ತಾರಲ್ಲ, ಯಾವ ಟೀಚರ್ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಓಕೆ, ಯಾರಿಗೂ ಗೊತ್ತಿರಲ್ಲ. ಅಂಡ್ ದೇರ್ ಈಸ್ ಅ NDA ಸೈನ್ ಫ್ರಮ್ ದೆಮ್ ಆಲ್ಸೋ ದಟ್ ದೇ ಶುಡ್ ನಾಟ್ ಟೆಲ್ ಟು ಎನಿ ಒನ್. ಅಕಸ್ಮಾತ್ ಆ ಟೀಚರ್ ಹೇಳಿದ್ರಂದ್ರೆ ನಾನು ಕ್ವಶನ್ ಪೇಪರ್ ಸೆಲೆಕ್ಟ್ ಮಾಡ್ತಿದ್ದೇನೆ, ನಾನು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತಿದ್ದೇನೆ ಅಂತ ಯಾರಿಗಾದ್ರೂ ಹೇಳಿದ್ರಂದ್ರೆ ದೇ ವಿಲ್ ಫೇಸ್ ಅ ಲಾಟ್ಸ್ ಆಫ್ ಪ್ರಾಬ್ಲಮ್. ಏನ್ ಫೇಸ್ ಆಗುತ್ತೆ ಪ್ರಾಬ್ಲಮ್ಮು? ಫಸ್ಟ್ ಆಫ್ ಆಲ್ ಗೌರ್ಮೆಂಟ್ ಜಾಬ್ ಇಂದ ಆ ಟೀಚರ್ ಅನ್ನ ತೆಗೆದು ಬಿಡ್ತಾರೆ. ಆಯ್ತಾ? ಅದಾದ ತಕ್ಷಣ ಇನ್ನೊಂದು ಇನ್ಫಾರ್ಮೇಶನ್, ದೇ ಮೈಟ್ ಗೋ ಟು ದ ಜೇಲ್ ಆಲ್ಸೋ. ಓಕೆ, ನಿಮಗೆ ಆಲ್ರೆಡಿ ಗೊತ್ತಿರಬೇಕಲ್ಲ ಪ್ರಿಪರೇಟರಿ ದೂರದಲ್ಲಿ ಎಷ್ಟು ಪೇಪರ್ ಲೀಕ್ ಆಗಿತ್ತಂತ, ರೈಟ್? ಕ್ವಶನ್ ಪೇಪರ್ ಲೀಕ್ ಆಗಿದ್ದ ಸಲುವಾಗಿ ದೇ ಹ್ಯಾಡ್ ವೆಂಟ್ ಟು ಜೇಲ್ ಆಲ್ಸೋ, ರೈಟ್? ಸೊ ನಿಮ್ಗೆ ಈ ನ್ಯೂಸ್ ಅಂತೂ ಎಲ್ಲಾ ಕಡೆ ಸ್ಪ್ರೆಡ್ ಆಗಿತ್ತು. ಸೊ ಅದ್ರ ಸಲುವಾಗಿ ಚೆನ್ನಾಗಿ ಈ ವಿಡಿಯೋನ ಕೇಳಿ, ಅದ್ರ ಸಲುವಾಗಿ ನಿಮ್ಗೆ ಒಂದು ಐಡಿಯಾನು ಗೊತ್ತಾಗುತ್ತೆ ಪೇಪರ್ ಲೀಕ್ ಆದ್ರೆ ಆ ಮನುಷ್ಯಂದ ಏನ್ ಪರಿಸ್ಥಿತಿ ಆಗುತ್ತೆ ಅನ್ನೋದು. ಆಯ್ತಾ? ಸೊ ಫಸ್ಟ್ ಆಫ್ ಆಲ್ ಕಾನ್ಸಂಟ್ರೇಟ್ 10 to 15 ಸೀನಿಯರ್ ಟೀಚರ್ಸ್ ವಿಲ್ ಬಿ ಟೇಕನ್ ಸೀಕ್ರೆಟ್ ಕಮ್ಯುನಿಟಿದಲ್ಲಿ. ಅವರೆಲ್ಲ ಟೀಚರ್ಸ್ ನ ಸೆಲೆಕ್ಟ್ ಮಾಡ್ಕೊಂಡ್ ಬರ್ತಾರೆ ಸಬ್ಜೆಕ್ಟ್ ವೈಸ್. ಆಯ್ತಾ? ಅದಾದ ತಕ್ಷಣ ಫ್ರಮ್ ದ ಡಿಫರೆಂಟ್ ಡಿಸ್ಟ್ರಿಕ್ಟ್ಸ್ ಇಸ್ ಬೀನ್ ಫಾರ್ಮ್ಡ್. ಓಕೆ, ಆಬ್ವಿಯಸ್ಲಿ ಡಿಫರೆಂಟ್ ಡಿಸ್ಟ್ರಿಕ್ಟ್ ಇಂದ ಯಾರು ಸೀನಿಯರ್ ಟೀಚರ್ಸ್ ಅದಲ್ಲ ಗೌರ್ಮೆಂಟ್ ಪೊಸಿಷನ್ ದಲ್ಲಿ, ಗೌರ್ಮೆಂಟ್ ಟೀಚರ್ಸ್ ಅದು. ಓಕೆ, ಗೌರ್ಮೆಂಟ್ ಸ್ಕೂಲ್ಸ್ ದಲ್ಲಿ ಗೌರ್ಮೆಂಟ್ ಪೊಸಿಷನ್ ಇರುತ್ತೆ. ಆ ಟೀಚರ್ಸ್ ಎಲ್ಲ ಅನಲೈಸ್ ಮಾಡಿ ಆ ಸೀಕ್ರೆಟ್ ಕಮಿಟಿದಲ್ಲಿ ಗ್ರೂಪ್ ಮಾಡಿಬಿಡ್ತಾರೆ. ಓಕೆ, ದೇ ವಿಲ್ ಮೇಕ್ ಅ ನೈಸ್ ಗ್ರೂಪ್ which no one will be knowing it. Okay, because ಅವ್ರು ಸೈನ್ ಮಾಡಿರ್ತಾರೆ. ಅಕಸ್ಮಾತ್ ಯಾರಾದ್ರೂ ಹೇಳಿದ್ರೆ they might go to the jail and their job is also on the risk. Clear? ಅದಾದ ತಕ್ಷಣ the draft method. What is the meaning of a draft method? That is, they don't make just one paper. They create almost 3 to 4 independent sets. Like example, set A, set B and set C and set D. ಆಯ್ತಾ? 4 ಕ್ವಶನ್ ಪೇಪರ್ಸ್ ಪ್ರಿಪೇರ್ ಆಗುತ್ತೆ. ಅಂಡ್ ಐ ಆಮ್ ನಾಟ್ ಟೆಲಿಂಗ್ ದಟ್ 4 ಕ್ವಶನ್ ಪೇಪರ್ ಪ್ರಿಪೇರ್ ಆಗುತ್ತಾ ಇಲ್ಲ ಅನ್ನೋದು ನನಗೂ ಇನ್ಫಾರ್ಮೇಶನ್ ಇನ್ನಾತನ ಯಾರು ಹೇಳಿಲ್ಲ. ಬಿಕಾಸ್ ಐ ಆಲ್ಸೋ ಡೋಂಟ್ ನೋ ವೆದರ್ ದ 4 ಕ್ವಶನ್ ಪೇಪರ್ಸ್ ವಿಲ್ ಬಿ ಪ್ರಿಪೇರ್ಡ್ ಆರ್ 3 ಕ್ವಶನ್ ಪೇಪರ್ಸ್ ವಿಲ್ ಬಿ ಪ್ರಿಪೇರ್ಡ್. ಓಕೆ, ಸಮ್ ಆಫ್ ದ ಟೀಚರ್ಸ್ ಆರ್ ಟೆಲಿಂಗ್ ಹೂ ಹ್ಯಾಸ್ ಎಕ್ಸ್ಪೀರಿಯನ್ಸ್, ಲೈಕ್ ಒಂದು 20 ವರ್ಷ 25 ವರ್ಷ ಏನು ಎಕ್ಸ್ಪೀರಿಯನ್ಸ್ ಟೀಚರ್ಸ್ ಇರುತ್ತಲ್ಲ ಗೌರ್ಮೆಂಟ್ ಅಲ್ಲಿ, ಅವ್ರು ನನಗೆ ಹೇಳಿದ ಪ್ರಕಾರ ನನಗೆ ಇನ್ಫಾರ್ಮೇಶನ್ ಬಂದಿದ್ದ ಪ್ರಕಾರ ಒಬ್ಬೊಬ್ರು 3 ಸೆಟ್ ಅಂತ ಹೇಳಿದ್ದಾರೆ, ಒಬ್ಬೊಬ್ರು 4 ಸೆಟ್ ಅಂತಾನು ಹೇಳಿದ್ದಾರೆ. ಅದ್ರ ಸಲುವಾಗಿ ನಾನು ನಿಮಗೆ ರಫ್ ಆಗಿ ಕೊಡ್ತಿದ್ದೇನೆ. ಲೈಕ್ ದೇ ವಿಲ್ ಪ್ರಿಪೇರ್ 3 sets ಆರ್ 4 sets. ಕ್ಲಿಯರಾ? ಸೆಟ್ ಎ, ಸೆಟ್ ಬಿ, ಸೆಟ್ ಸಿ, ಸೆಟ್ ಸಿ, ಆ 4 ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡಿರ್ತಾರೆ. ಮೀನ್ಸ್ ವಾಟ್? ಆಲ್ ದ ಕ್ವಶನ್ ಪೇಪರ್ ವಿಲ್ ಬಿ ಹ್ಯಾವಿಂಗ್ ಅ ಡಿಫರೆಂಟ್ ಟೈಪ್ಸ್ ಆಫ್ ಕ್ವಶನ್ಸ್. ಸೇಮ್ ಇರಲ್ಲ, ಸ್ವಲ್ಪ ಚೇಂಜಸ್ ಇರುತ್ತೆ. ಇಟ್ಸ್ ನಾಟ್ ಲೈಕ್ ಎವ್ರಿಥಿಂಗ್ ವಿಲ್ ಬಿ ಸೇಮ್ ಇಟ್ ಸೆಲ್ಫ್. ಓಕೆ, ಆಲ್ಮೋಸ್ಟ್ 20% ಡಿಫರೆನ್ಸ್ ಇರ್ಬೋದು 4 ಸೆಟ್ ಆಫ್ ಪೇಪರ್ ದಲ್ಲಿ. ಆಯ್ತಾ?
ಅದಾದ ತಕ್ಷಣ ರ್ಯಾಂಡಮ್ ಸೆಲೆಕ್ಷನ್, ದಟ್ ಇಸ್ ಓನ್ಲಿ ಅ ಫ್ಯೂ ಡೇಸ್ ಬಿಫೋರ್ ದ ಎಕ್ಸಾಮ್ ದ ಬೋರ್ಡ್ ಡೈರೆಕ್ಟರ್ ರ್ಯಾಂಡಮ್ಲಿ ಪಿಕ್ಸ್ ಇಟ್. ರ್ಯಾಂಡಮ್ ಆಗಿ ಆ 4 ಪೇಪರ್ ಸೆಟ್ ಏನಿರುತ್ತಲ್ಲ ಅದನ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾರೆ. ದಟ್ ವಿ ಆಲ್ಸೋ ಡೋಂಟ್ ದಟ್ he will select it randomly, whether he will think about it and then select it randomly, because ಆ ಬೋರ್ಡ್ ಡೈರೆಕ್ಟರ್ಗೆ ಸೆಲೆಕ್ಟ್ ಮಾಡ್ಲಿಕ್ಕೆ ಹಿಂಗೆ ಆಪ್ಷನ್ ಕೊಡಲ್ಲ. ಬಿಕಾಸ್ ಇಫ್ ದ ಬೋರ್ಡ್ ಡೈರೆಕ್ಟರ್ಸ್ ವಿಲ್ ಚೆಕ್ ಆನ್ ಕ್ವಶನ್ ಪೇಪರ್, he don't know what type of a questions will be asked, because he will be having any subject knowledge. ಆ ಯಾರು ಸೆಲೆಕ್ಟ್ ಮಾಡ್ತಿರಲ್ಲ ಬೋರ್ಡ್ ಡೈರೆಕ್ಟರ್, ಅವನಿಗೆ ಗೊತ್ತಿರಲ್ಲ, ಸಬ್ಜೆಕ್ಟ್ ನಾಲೆಜ್ ಇರಲ್ಲ. he will just select it. Okay, he will just select one of the paper from there. Clear? Picks one set to be printed. No one knows which one until the seal is been broken. ಕ್ಲಿಯರ್? ಯಾರು ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಿರ್ತಾರಲ್ಲ ಅವ್ರಿಗೆ ಕ್ವಶನ್ ಪೇಪರ್ ಸೆಟ್ ಮಾಡಿದ ತಕ್ಷಣ ಕ್ವಶನ್ ಪೇಪರ್ ಅನ್ನ ಬ್ರೌನ್ ಶೀಟ್ ದಲ್ಲಿ ಕಂಪ್ಲೀಟ್ ಆಗಿ ಹಾಕಿ ಇಟ್ಬಿಟ್ಟಿರ್ತಾರೆ. ಕ್ಲಿಯರಾ? ಆ ಬ್ರೌನ್ ಶೀಟ್ ಅಲ್ಲಿ ಸೀಲ್ ಆಗಿರುತ್ತೆ ಅದು. ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಬಿ ಸೀಲ್ಡ್. ಅಂಡರ್ಸ್ಟುಡ್ ಎವ್ರಿ ಒನ್? ಸೀಲ್ ಆಗಿರೋ ಪೇಪರು ಎಲ್ಲ ಸ್ಕೂಲಿಗೆ ರಿಚ್ ಆಗುತ್ತೆ, ಎಲ್ಲ ಡಿಸ್ಟ್ರಿಕ್ಟ್ ಸ್ಕೂಲ್ಗೆ ಅದು ರಿಚ್ ಆಗುತ್ತೆ. ರಿಚ್ ಆಗಿದ ತಕ್ಷಣ ಯಾವಾಗ ಸೀಲ್ ಓಪನ್ ಆಗುತ್ತೆ ಎಕ್ಸಾಮ್ ಟೈಮ್ದಲ್ಲಿ ಅವಾಗಷ್ಟೇ ಗೊತ್ತಾಗೋದು. ದಟ್ ಟೈಮ್ ಓನ್ಲಿ ಇಟ್ ವಿಲ್ ಬಿ ನೋನ್ ಟು ಆಲ್ ಆಫ್ them what is that question paper, whether it is a set A, whether it is a set B, set C na set D na ಅನ್ನೋದು ಅವಾಗನೇ ಗೊತ್ತಾಗೋದು. Clear everyone? This is how actually the question paper will be prepared by the teachers and it will be distributed in this way. Done? So right after that, the strict blueprint rule, that is conjugative levels, that is papers are built on the fixed ratio. ಹೇಗೆ ಪೇಪರ್ ಅನ್ನ ಸೆಟ್ ಮಾಡ್ತಾರೆ, ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಟು ನೋ, ರೈಟ್? ಈಗ ಕಾನ್ಸಂಟ್ರೇಟ್ ಮಾಡಿ ಸರಿಯಾಗಿ ನೋಡಿ. 40% ನಾಲೆಜ್, ದಟ್ ಇಸ್ ಡೈರೆಕ್ಟ್ ಫ್ಯಾಕ್ಟ್ಸ್. ಡೈರೆಕ್ಟ್ ಫ್ಯಾಕ್ಟ್ಸ್ ಅಂದ್ರೆ ಏನು? ಏನಪ್ಪ ಎಲೆಕ್ಟ್ರಿಕಲ್ ಪವರ್, ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಅಂದ್ರೆ ಏನು, ಲೈಫ್ ಪ್ರೊಸೆಸ್ ಅಂದ್ರೆ ಏನು, ಹೆರಿಡಿಟಿ ಅಂದ್ರೆ ಏನು. ಸೊ ಈ ಟೈಪ್ ಆಫ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಮೀನ್ಸ್ ಡೈರೆಕ್ಟ್ ಟೈಪ್ ಆಫ್ ಕ್ವಶನ್ಸ್. ನಾಲೆಜ್, ನಿಮಗೆ ಎಷ್ಟು ನಾಲೆಜ್ ಇದೆ ಅನ್ನೋದು ಚೆಕ್ ಮಾಡ್ತಾರೆ. ಎಷ್ಟು ಪರ್ಸೆಂಟೇಜ್? 40%. 40% ಅದನ್ನ ಚೆಕ್ ಮಾಡ್ತಾರೆ. ಕ್ಲಿಯರಾ? Sorry. Then 30% understanding. So 30% understanding ಅಂದ್ರೆ ಏನು? Explaining concept. ಅಂದ್ರೆ define photosynthesis, please write the functions of a brain, or write the what is the male reproductive functions of a male reproductive, functions of a female reproductive. ಹೇಗಪ್ಪ, how the gender of the sex will be actually recognized. So ಆ ತರ questions means what? Explain ಮಾಡೋ questions. ಎಲ್ಲ explain ಮಾಡೋ questions. So please explain that rule, please explain right hand thumb rule, left hand thumb rule. ಆ ತರ explanation type of a questions ಎಷ್ಟು ಪರ್ಸೆಂಟ್ ಬರುತ್ತೆ? 30%. ಥೀಟಾ 40% ಏನ್ ಬರುತ್ತೆ? ಡೈರೆಕ್ಟ್ ಕ್ವಶನ್ಸ್ ಅನ್ನ ಕೇಳ್ತಾರೆ. 30% ಎಕ್ಸ್ಪ್ಲೇನ್ ಲೈಕ್ ಅ ಟೈಪ್ ಆಫ್ ಕ್ವಶನ್ಸ್. ಅದೆಲ್ಲ ಎಲ್ಲಿ ಇನ್ಕ್ಲೂಡ್ ಆಗುತ್ತೆ? 5 ಮಾರ್ಕ್ಸ್, 4 ಮಾರ್ಕ್ಸ್, 3 ಮಾರ್ಕ್ಸ್ ದಲ್ಲಿ ಅವೆಲ್ಲ ಕ್ವಶನ್ಸ್ ಅನ್ನ ಇನ್ಕ್ಲೂಡ್ ಮಾಡ್ತಾರೆ. ಓಕೆ, ಅಕಾರ್ಡಿಂಗ್ ಟು ದ ಸಬ್ಜೆಕ್ಟ್. ಓಕೆ, ಅದಾದ ತಕ್ಷಣ 20% ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್, ಸಾಲ್ವಿಂಗ್ ದ ಪ್ರಾಬ್ಲಮ್ಸ್ ಟೈಪ್ ಆಫ್ ಕ್ವಶನ್ಸ್, ಸ್ಪೆಷಲಿ ಇನ್ ದ ಮ್ಯಾಥಮೆಟಿಕ್ಸ್. ಓಕೆ, ಮ್ಯಾಥಮೆಟಿಕ್ಸ್ ದಲ್ಲಿ ಸಾಲ್ವಿಂಗ್ ಟೈಪ್ ಆಫ್ ಕ್ವಶನ್ಸ್ ಅನ್ನ ಕೇಳಬಹುದು. ಸೈನ್ಸ್ ದಲ್ಲಿ ಹೇಳಿದ್ರೆ ಸೇಮ್, ಲೈಟ್ ಚಾಪ್ಟರ್ ದಲ್ಲಿ ಯಾವ್ದಾದ್ರು ಕಾಂಪ್ಲಿಕೇಟೆಡ್ ಟೈಪ್ ಆಫ್ ಕ್ವಶನ್ಸ್ ಕೇಳಬಹುದು. ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಕ್ ಪವರ್ಸ್, ಹ್ಯೂಮನ್ ಐ, ಅದರಿಂದ ಟೈಪ್ಸ್ ಆಫ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಆಯ್ತಾ? ದೆನ್ ಆಫ್ಟರ್ವರ್ಡ್ಸ್ 10% ಸ್ಕಿಲ್, ದಟ್ ಇಸ್ ಡ್ರಾಯಿಂಗ್ಸ್ ಆರ್ ಅ ಗ್ರಾಫ್ಸ್. ಸೊ ಎಕ್ಸಾಂಪಲ್ ನಾನು ಹೇಳಿದೆ ಅಂದ್ರೆ ಮ್ಯಾಥ್ಸ್ ದಲ್ಲಿ ನಿಮ್ ಜಾಮೆಟ್ರಿ ಚಾಪ್ಟರ್ ಇದೆ, ಟ್ರಯಾಂಗಲ್ಸ್ ಚಾಪ್ಟರ್ ಇದೆ, ರೈಟ್? ಸೊ ಯೂತ್ ಟೈಪ್ ಆಫ್ ಕ್ವಶನ್ಸ್ ಅನ್ನ ಕೇಳ್ತಾರೆ, ಗ್ರಾಫ್ ಬೇಸ್ಡ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಆಲ್ರೆಡಿ ಮ್ಯಾಮ್ ಸಾಲ್ವ್ ಮಾಡಿಸ್ತಿದಾರಲ್ಲ ಈಗ, ಆ ಟೈಪ್ ಆಫ್ ಗ್ರಾಫ್ಸ್ ಟೈಪ್ಸ್ ಆಫ್ ಕ್ವಶನ್ಸ್ ಅನ್ನ ಕೇಳ್ತಾರೆ. ಸೊ ಅವಕ್ಕೆಲ್ಲ ಎಷ್ಟು ಇನ್ಕ್ಲೂಡ್ ಆಗುತ್ತೆ? 10% ಅಲ್ಲಿ ಅದು ಇನ್ಕ್ಲೂಡ್ ಆಗುತ್ತೆ. Clear everyone? So in this way, in this levels, the question paper will be prepared. Done? At the weightage lock, that is teachers cannot change the marks assigned to the chapter if in case electricity is 7 marks. Okay, electricity ಅಕಸ್ಮಾತ್ 7 ಮಾರ್ಕ್ಸ್ ಇದ್ರೆ ಅಷ್ಟೇ 7 ಮಾರ್ಕ್ಸ್ ಅನ್ನ ಅರೇಂಜ್ ಮಾಡಬೇಕು ಕ್ವಶನ್ ಪೇಪರ್ ದಲ್ಲಿ. ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ ಅನ್ನ ಮಾಡ್ತಾರೆ. That's what I'm telling it right now. Okay, in the blueprint it must be 7 marks in the paper itself. ಅಕಸ್ಮಾತ್ weightage lock ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಆ ಟೀಚರ್ಗೆ even they might face a problem. Lots of consequences will be there if in case the teacher has not perfectly ಅಂದ್ರೆ ಸರಿಯಾಗಿ ಬ್ಲೂಪ್ರಿಂಟ್ ಪ್ರಕಾರ ಕ್ವಶನ್ ಪೇಪರ್ ಅನ್ನ ಸರಿಯಾಗಿ ಸೆಟ್ ಮಾಡಿಲ್ಲ ಅಂದ್ರೆ ಆಕ್ಚುಲಿ ರೀಚೆಕ್ ಆಗುತ್ತೆ. ಮೆನಿ ಟೀಚರ್ಸ್ ವಿಲ್ ರೀಚೆಕ್ ದಟ್ ಕ್ವಶನ್ ಪೇಪರ್ ಆಲ್ಸೋ, ಬಟ್ ಆಲ್ಸೋ ಇಫ್ ದ ಕ್ವಶನ್ ಪೇಪರ್ ಇಸ್ ನಾಟ್ ಬೀನ್ ಪ್ರಿಪೇರ್ಡ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಅಂದ್ರೆ ಅಂಡ್ ಆಫ್ಟರ್ವರ್ಡ್ಸ್ ನೀವೆಲ್ಲ ಕ್ವಶನ್ ಪೇಪರ್ ಅನ್ನು ತಗೋತೀರಾ, ಬರೀತೀರಾ ಎಲ್ಲ, ಗ್ರೇಸ್ ಮಾರ್ಕ್ಸ್ ಅಕಸ್ಮಾತ್ ಗೌರ್ಮೆಂಟ್ ದವ್ರಿಗೆ ಕೊಡೋದು ಪರಿಸ್ಥಿತಿ ಬಂತಪ್ಪ, ಏನೋ ತಪ್ಪಾಯ್ತು ಕ್ವಶನ್ ಪೇಪರ್ ದಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡೋ ಪರಿಸ್ಥಿತಿ ಬಂತು, ಆ ಕ್ವಶನ್ ಪೇಪರ್ ಅನ್ನ ಯಾರು ಪ್ರಿಪೇರ್ ಮಾಡಿದಾರಲ್ಲ ಅದ್ರ ಮೇಲೆ ಲೀಗಲ್ ಆಕ್ಷನ್ಸ್ ಅನ್ನ ತಗೋತಾರೆ. ದೇ ವಿಲ್ ಬಿ ಟೇಕನ್ ದ legal actions also at that time who has done those mistakes. Clear up?
Difficulty balance. What is the difficulty balance now? Every paper is tested against the 3 student levels: easy for a slow learners, average for the majority, and the challenging to identify the toppers. That's what. It's not so easy. Okay, ಅಕಸ್ಮಾತ್ ಟಾಪರ್ಸ್ ಫೈಂಡ್ ಮಾಡಬೇಕು, ಕರ್ನಾಟಕದಲ್ಲಿ ಟಾಪರ್ಸ್ ಬೇಕು, 625 ಔಟ್ ಆಫ್ 625 ಸ್ಕೋರ್ ಮಾಡ್ಬೇಕಂದ್ರೆ ಅವ್ರಿಗೂ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಬೇಕು. ಓಕೆ, ಪೇಪರ್ ಅಷ್ಟು ಈಸಿಯಾಗಿ ಕಂಡಕ್ಟ್ ಮಾಡಲ್ಲ. ಓಕೆ, ದೇ ವಿಲ್ ಚೆಕ್ ದ ಪೇಪರ್ ಅಕಾರ್ಡಿಂಗ್ ಟು ದಟ್. ಹೌ ಮೆನಿ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಆರ್ ದೇರ್, ಹೌ ಮೆನಿ knowledge based questions are there, and how many understanding level questions are there. So ಇದನ್ನೆಲ್ಲ ಚೆನ್ನಾಗಿ ಡಿವೈಡ್ ಮಾಡಿ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಅಷ್ಟು ಈಸಿ ಆಗಿ ಹಾಗೆ ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ ಕ್ವಶನ್ಸ್ ಅನ್ನ ತಗೊಂಡು ಪ್ರಿಪೇರ್ ಮಾಡಲ್ಲ. ಕ್ಲಿಯರಾ? Now, how question papers are being picked? ಕ್ವಶನ್ ಪೇಪರ್ ಅನ್ನ ಹೇಗೆ ಪಿಕ್ ಮಾಡ್ತಾರೆ ಅನ್ನೋದು, ಮೀನ್ಸ್ ಕ್ವಶನ್ಸ್ ಅನ್ನ ಹೇಗೆ ಪಿಕ್ ಮಾಡ್ತಾರೆ ಅನ್ನೋದು ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆ? ಟೆಕ್ಸ್ಟ್ ಬುಕ್ ಸರ್ವೆಲೆನ್ಸಿ ಮೀನ್ಸ್ ವಾಟ್? ಟೀಚರ್ಸ್ ಆರ್ ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಟೆಡ್ ಟು ಸ್ಟೇ ವಿತ್ ಇನ್ ದ ಅಫಿಷಿಯಲ್ ಟೆಕ್ಸ್ಟ್ ಬುಕ್. Sorry, they scan every activity and example for the box to create the application based questions. Understand it properly. Okay, ಟೆಕ್ಸ್ಟ್ ಬುಕ್ ದಿಂದ ಹೊರಗಡೆ ಯಾವ ಕ್ವಶನ್ಸ್ ಅನ್ನ ಕೇಳಬಾರ್ದು. LBA ಬೇಸ್ಡ್ ಕ್ವಶನ್ ಪೇಪರ್ ನಿಮ್ಮ ಕ್ವಶನ್ ಬ್ಯಾಂಕ್ ದಲ್ಲಿ ಕೊಟ್ಟಿದ್ದಾರೆ ಗೌರ್ಮೆಂಟ್ ದವರು, ಅದರಿಂದನೇ ಕ್ವಶನ್ಸ್ ಅನ್ನ ಕೇಳಬೇಕು. ಮಾಡೆಲ್ ಕ್ವಶನ್ ಪೇಪರ್ಸ್ ಗೌರ್ಮೆಂಟ್ ದವರು ಪ್ರೊವೈಡ್ ಮಾಡಿದ್ದಾರೆ, ಅದರಿಂದನೇ ಕ್ವಶನ್ಸ್ ಅನ್ನ ಕೇಳಬೇಕು. ಪ್ರಿಪರೇಟರಿದಲ್ಲಿ ಕೇಳಿದ್ದಾರೆ, ಆ ಕ್ವಶನ್ಸ್ ರಿಪೀಟ್ ಆದ್ರೆ ಆಗಬಹುದು. ಬಟ್ concentrate properly everyone. Those all questions are going to come inside your textbook itself, not from outside the textbook. ತಿಳಿತಾ ಎಲ್ಲರಿಗೂ? ಸೊ ಔಟ್ಸೈಡ್ ದ ಟೆಕ್ಸ್ಟ್ ಬುಕ್ ಏನು ಬರಲ್ಲ, ಎಲ್ಲ ಇನ್ಸೈಡ್ ದ ಟೆಕ್ಸ್ಟ್ ಬುಕ್ ಅನ್ನೇ ಪ್ರೆಸೆಂಟ್ ಇರುತ್ತೆ. ನಾವೀಗ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ನೀವು ಏನು ಯೋಚನೆ ಮಾಡ್ತಾರೆ ಗೊತ್ತಾ? ಮ್ಯಾಮ್ ಈ ಕ್ವಶನ್ ಇಲ್ಲ ಮ್ಯಾಮ್, ದಿಸ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಇಸ್ ನಾಟ್ ದೇರ್ ಓನ್ಲಿ ಇನ್ ಮೈ ಟೆಕ್ಸ್ಟ್ ಬುಕ್, ಐ ಡೋಂಟ್ ನೋ, ಇಟ್ ಇಸ್ ಔಟ್ ಆಫ್ ದ ಸಿಲೆಬಸ್. No. So whenever the teacher is correct, checking with the activities properly, they will check everything and then they will create the application based questions. Every time application based questions to repeat agalla. Theta 20 to 10% of the question paper will never repeat. Never it will repeat. Okay, because other ಹೊಸ type of questions na every year create ಮಾಡಬೇಕು. Exact same ಇದ್ರೆ ಹೇಗೆ ಪಾಸಿಬಲ್ ಆಗುತ್ತೆ? It's not it is very easy for the students to score 625 out of 625. ಥೀತಾ ಅಕಸ್ಮಾತ್ ಆ ತರ ಮಾಡಿದ್ರೆ. ಸೊ ಅದ್ರ ಸಲುವಾಗಿ ಮೇಕ್ ಶೋರ್ ಎಲ್ಲ ಆಕ್ಟಿವಿಟೀಸ್ ಅನ್ನ ಚೆನ್ನಾಗಿ ಟೆಕ್ಸ್ಟ್ ಬುಕ್ ಇಂದ ಓದಬೇಕು. ನೀವು ಆಕ್ಟಿವಿಟೀಸ್ ಅನ್ನ ಚೆನ್ನಾಗಿ ಓದ್ಲಿಲ್ಲ ಅಂದ್ರೆ ಯು ಪೀಪಲ್ ವಿಲ್ ಸ್ಕೋರ್ ವೆರಿ ಲೆಸ್ ಮಾರ್ಕ್ಸ್. ಐ ಆಮ್ ಈಸಿಲಿ ಟೆಲಿಂಗ್ ಇಟ್. ಬೈ ಬಿಕಾಸ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಎಲ್ಲ ಕೇಳೋದು ಮೋಸ್ಟ್ ಪ್ರಾಬಬಲಿ ಫ್ರಮ್ ದ ಆಕ್ಟಿವಿಟೀಸ್ ಇಟ್ ಸೆಲ್ಫ್. ಕ್ಲಿಯರ್ ಎವ್ರಿವನ್? ನೆಕ್ಸ್ಟ್ ಕಮ್ಸ್ ನೋ ambiguity means questions are screened to ensure they have only one clear answer. If the question is found to be confusing during the review, it is immediately replaced. ಮೀನ್ಸ್ ವಾಟ್? ಈಗ ಒನ್ ಪರ್ಸನ್ ಮೀನ್ಸ್ ಒನ್ ಟೀಚರು ಆಲ್ರೆಡಿ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡಿದ್ದಾರೆ. ಆ ಕ್ವಶನ್ ಪೇಪರ್ ಅನ್ನು ಪ್ರಿಪೇರ್ ಮಾಡಿದ್ದಾರೆ ಅಂದ್ರೆ ಅದು ಫುಲ್ ಸೆಲೆಕ್ಟ್ ಇಲ್ಲ. ಓಕೆ, ಆ ಕ್ವಶನ್ ಪೇಪರು ಬೇರೆ ಟೀಚರ್ಸ್ ಅನಲೈಸ್ ಮಾಡ್ಲಿಕ್ಕೆ ಕೊಡ್ತಾರೆ. ಹೆಡ್ ಟೀಚರ್ಸ್, ಮೋರ್ ಸೀನಿಯರ್ ಟೀಚರ್ಸ್ ಅವರಿಗೆ ಹೆಡ್ ಚೆಕ್ ಮಾಡ್ಲಿಕ್ಕೆ ಕೊಡ್ತಾರೆ ಅದನ್ನ. ಸೊ ಅವ್ರು ಕ್ವಶನ್ ಪೇಪರ್ ಚೆಕ್ ಮಾಡೋ ಟೈಮ್ದಲ್ಲಿ ಅಕಸ್ಮಾತ್ ಕ್ವಶನ್ ಮತ್ತೆ ಆನ್ಸರು ಸರಿಯಾಗಿ ರಿಲೇಟ್ ಆಗ್ತಿಲ್ಲ. ಓಕೆ, ಸರಿಯಾಗಿ ಈಗ ಅಕಸ್ಮಾತ್ ಯಾರಾದ್ರೂ ಕ್ವಶನ್ ಓದ್ತಿದ್ದಾರೆ, ಯಾವ್ದಾದ್ರು ಟೀಚರ್ ನೋಡ್ತಿದಾರಪ್ಪ ಕ್ವಶನ್ ಅನ್ನು ನೋಡ್ತಿದ್ದಾರೆ, ಆಬ್ವಿಯಸ್ಲಿ ಕ್ವಶನ್ ಜೊತೆ ಆನ್ಸರ್ಸ್ ಅನ್ನು ಮಾಡ್ತಾರೆ. ವಿತ್ ದಟ್ ಆನ್ಸರ್ಸ್ ಓನ್ಲಿ ದ ಟೀಚರ್ಸ್ ವಿಲ್ ಕರೆಕ್ಟ್ ದ ಪೇಪರ್ಸ್ ಲೇಟರ್ ಆನ್. ಓಕೆ, ದಟ್ ಐ ವಿಲ್ ಟೆಲ್ ಇಟ್ ಹೌ ಟು ಅನಲೈಸ್ ದ ಪೇಪರ್. ಕ್ವಶನ್ ಪೇಪರ್ ಅನ್ನ ಆನ್ಸರ್ ಶೀಟ್ ಅನ್ನ ಹೇಗೆ ಅನಲೈಸ್ ಮಾಡ್ತಾರೆ ಅನ್ನೋದು ವಿಡಿಯೋನ ಸಪರೇಟ್ ಆಗಿ ಮಾಡ್ತೇನೆ ನಾನು. ಯು ವಿಲ್ ಹ್ಯಾವ್ ಅ ಐಡಿಯಾ ರಿಲೇಟೆಡ್ ಟು ದಟ್ ಆಲ್ಸೋ. ಬಟ್ ಇಲ್ಲಿ ಕ್ವಶನ್ ಪೇಪರ್ ಅನ್ನು ನೋಡ್ತಲ್ಲ, ಕ್ವಶನ್ ಮತ್ತೆ ಆನ್ಸರ್ ರಿಲೇಟ್ ಆಗ್ತಿಲ್ಲ ಸರಿಯಾಗಿ. ಸೊ ಬಿಕಾಸ್ ಆಫ್ ದಟ್ ದೇರ್ ಮೈಟ್ ಬಿ ಅ ಕನ್ಫ್ಯೂಷನ್ ಇನ್ ದ ಸ್ಟೂಡೆಂಟ್ಸ್ ಆಲ್ಸೋ. ಸೊ ಸಚ್ ಟೈಪ್ ಆಫ್ ಕ್ವಶನ್ಸ್ ಹ್ಯಾವ್ ಬೀನ್ ಕ್ರಿಯೇಟೆಡ್, ದೆನ್ immediately that will be replaced. Clear everyone? Next barodu avoid the repetition. They check the last 3 years of papers to ensure the 4 marks questions aren't exactly the same through the topics usually repeat. Yakappa adana check ಮಾಡ್ತಾರೆ? Why they will check it? Because of that only ಯಾವಾಗಲೂ maths paper ದಲ್ಲಿ ಯಾವಾಗಲೂ 4 marks questions repeat ಆಗಲ್ಲ. ಯಾಕೆ? Because they will make sure that it doesn't repeat. Because 4 marks questions ದಲ್ಲಿ at least 10% ಆದರೂ ಅಕಸ್ಮಾತ್ ಆಗಿ ಈಸಿಯಾಗಿ ಎಲ್ಲ ಕ್ವಶನ್ ಪೇಪರ್ ಅನ್ನ ಕೇಳಿದ್ರೆ ಟಾಪರ್ಸ್ ಹೇಗೆ ಐಡೆಂಟಿಫೈ ಮಾಡೋದು? ಅದಕ್ಕೆ ಸ್ವಲ್ಪ ಆದ್ರೂ ಡಿಫಿಕಲ್ಟ್ ಟೈಪ್ ಆಫ್ ಕ್ವಶನ್ಸ್ ಅನ್ನ ಆಡ್ ಮಾಡ್ತಾರೆ 4 ಮಾರ್ಕ್ಸ್ ದಲ್ಲಿ. ತೀತಾ ಎಲ್ಲರಿಗೂ? ನೆಕ್ಸ್ಟ್ ದ ಫೈನಲ್ what is the scrutiny it will be done. ಫೈನಲ್ ಆಗಿ ಏನ್ ಸ್ಕ್ರೂಟಿನಿ ಮಾಡ್ತಾರೆ? that is about the moderation. ಏನಪ್ಪ moderation? that is language check. The paper is translated into the Kannada to English to vice versa. So it will be taken in the English medium ದವರಿಗೆ English, Kannada medium ದವರಿಗೆ convert ಮಾಡ್ತಾರೆ. Okay, specially teachers will be also provided
ಸಾರಿ ಇಂಗ್ಲಿಷ್ ಮೀಡಿಯಂ ಟೀಚರ್ಸ್ ಇರ್ತಾರೆ ಅಂಡ್ ಕನ್ನಡ ಮೀಡಿಯಂ ಟೀಚರ್ಸ್ ಇರ್ತಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಸೀನಿಯರ್ ಟೀಚರ್ಸ್ ವಿಲ್ ಬಿ ಫ್ರಮ್ ದ ಕನ್ನಡ ಮೀಡಿಯಂ ಇಟ್ ಸೆಲ್ಫ್. ಸೊ ಅವನ್ನೆಲ್ಲ ಇಂಗ್ಲಿಷ್ ದಲ್ಲಿ ಕನ್ವರ್ಟ್ ಮಾಡ್ಕೋತಾರೆ ಆಯ್ತಾ. ಅಂಡ್ ಚೆಕ್ಡ್ ಬೈ ದ ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ ಟು ಎನ್ಶೋರ್ ನೋ ಮೀನಿಂಗ್ ಇಸ್ ಬೀನ್ ಲಾಸ್ಟ್. ಮೀನ್ಸ್ ವಾಟ್, ಕನ್ನಡದಲ್ಲಿ ಮಿಸ್ಟೇಕ್ಸು ಅಂದ್ರೆ ಕನ್ನಡ ವರ್ಡ್ಸ್ ಒಂದೊಂದ್ಸಲ ಇಂಗ್ಲಿಷ್ದಲ್ಲಿ ಮಿಸ್ಟೇಕ್ಸ್ ಆಗ್ಬೋದು, ಇಂಗ್ಲಿಷ್ ವರ್ಡ್ಸ್ ಕನ್ನಡದಲ್ಲಿ ಮಿಸ್ಟೇಕ್ಸ್ ಆಗ್ಬೋದು. ಸೊ ಈ ಮಿಸ್ಟೇಕ್ಸ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾರೆ. ಸೊ ದಟ್ ಆಫ್ಟರ್ ದ ಎಕ್ಸಾಮ್ ದ ಎಕ್ಸಾಮ್ನರ್ ಯಾವಾಗ ಪೇಪರ್ ಚೆಕ್ ಮಾಡ್ತಾರಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು ಆಯ್ತಾ. ಬಿಕಾಸ್ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಆದ್ರೆ ಆಬ್ವಿಯಸ್ಲಿ ಆನ್ಸರ್ಸ್ ಬೇರೆ ಬೇರೆ ಬರುತ್ತಲ್ಲ ಅದರ ಸಲುವಾಗಿ. ನೆಕ್ಸ್ಟ್ ದ ಸ್ಟೂಡೆಂಟ್ ಟೆಸ್ಟ್ ದ ಮಾಡರೇಟ್ ಸಾಲ್ವ್ಸ್ ದ ಪೇಪರ್ ಹ್ಯಾಸ್ ಅ ಸ್ಟೂಡೆಂಟ್ ಟು ಚೆಕ್ ಇಫ್ ಇಟ್ ಕ್ಯಾನ್ ಟ್ರೂಲಿ ಬಿ ಫಿನಿಶ್ಡ್ ಇನ್ ದ 3 hours. ಸೊ ಒನ್ ಆಫ್ ದ ಪರ್ಸನ್ ವಿಲ್ ಸಿಟ್, ಓಕೆ ನಾರ್ಮಲ್ ಪರ್ಸನ್ಗೆ ಕುಣಿಸ್ತಾರೆ ಮತ್ತೆ ಅದನ್ನ ಚೆಕ್ ಮಾಡ್ತಾರೆ ವೆದರ್ ದೇ ಕ್ಯಾನ್ ಕರೆಕ್ಟ್ಲಿ ಇನ್ 3 hours ದೇ ಕ್ಯಾನ್ ಫಿನಿಶ್ ದಟ್ ಕ್ವಶನ್ ಪೇಪರ್ ಅವ್ರನ್ನು. ಸೊ ಅಕಸ್ಮಾತ್ ಅವ್ರಿಗೆ 3 hours ನಲ್ಲಿ ಕ್ವಶನ್ ಪೇಪರ್ ಅನ್ನ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಆಬ್ವಿಯಸ್ಲಿ ದ ಕ್ವಶನ್ ಪೇಪರ್ ಇಸ್ ಲೆಂದಿ. ಓಕೆ ಕ್ವಶನ್ ಪೇಪರ್ ಲೆಂದಿ ಇರುತ್ತೆ, ಅದ್ರ ಸಲುವಾಗಿ ಚೆನ್ನಾಗಿ ಚೆಕ್ ಮಾಡ್ತಾರೆ ವೆದರ್ ಇಟ್ ಇಸ್ ಗೋಯಿಂಗ್ ಟು ಬಿ ಕಂಪ್ಲೀಟೆಡ್ ವಿತ್ ಇನ್ ದ ಗಿವನ್ ಟೈಮ್ ಆರ್ ನೋ. ದಟ್ ಆಲ್ಸೋ ವಿಲ್ ಬಿ ಕರೆಕ್ಟೆಡ್. ಸೊ ದಿಸ್ ಇಸ್ ಆಲ್ ದ ಪ್ರೊಸೀಜರ್ ಗೈಸ್. ನಿಮಗೆ ಹಾಗೆ ಅದೇ ಸುಮ್ಮನೆ ಕ್ವಶನ್ ಪೇಪರ್ ಅನ್ನ ಪ್ರಿಪೇರ್ ಮಾಡಲ್ಲ. ದಿಸ್ ಇಸ್ SSLC boards, right? So Karnataka board exam adu. So all things will be followed very neatly and cleanly. Clear everyone? Then final proof is they check for the spelling errors, diagram clarity and the mark totals before sending it to the high security, that is secret press. Okay, ಇವ್ರಿಗೆ ಕಳ್ಸೋಕ್ಕಿಂತ ಮುಂಚೆ ಪ್ರಿಂಟ್ ಎಲ್ಲ ಸರಿಯಾಗಿ ಆಗಿದೆಯಾ ಇಲ್ಲ, ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿದೆಯಾ, ಅಷ್ಟಾದ್ರೂ ಒಂದೊಂದ್ಸಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರುತ್ತೆ and that will be changed later on, but most probably it will be not be done. Okay, most probably ಅದನ್ನ ಚೆನ್ನಾಗಿ ಚೆಕ್ ಮಾಡ್ತಾರೆ. most probably ಏನು ರಿಪೀಟ್ ಅದು ಆಗಲ್ಲ. Clear everyone? So this is how actually your question paper will be prepared. Hope so you got the idea right now that ಹೇಗೆ question paper ಅನ್ನ ಪ್ರಿಪೇರ್ ಮಾಡ್ತಾರೆ ಆ ಪ್ರಕಾರ ನೀವು ಅದನ್ನ ಪ್ರಿಪೇರ್ ಮಾಡ್ಕೋಬಹುದು. Okay, so it has been useful to you people. Then make sure you people will listen to this full video because ಇಲ್ಲಿ ಫುಲ್ ಕಂಪ್ಲೀಟ್ ವಿಡಿಯೋದಲ್ಲಿ ನಿಮಗೆ ನಾನು ಸರಿಯಾಗಿ ಹೇಳಿದ್ದೇನೆ ಯಾವ ತರ ಆಕ್ಚುಲಿ ಕ್ವಶನ್ ಪೇಪರ್ ನ ಪ್ರಿಪೇರ್ ಮಾಡ್ತಾರೆ ಮತ್ತೆ ಅನಲೈಸ್ ಮಾಡ್ತಾರೆ ಅನ್ನೋದು. ಓಕೆ, ಸೊ ಹೋಪ್ ಸೊ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಟು ಯು ಪೀಪಲ್. ಇಫ್ ಇನ್ ಕೇಸ್ ಯು ಆರ್ ವೆರಿ ನ್ಯೂ ಟು ದಿಸ್ ಚಾನಲ್ then make sure to subscribe to the channel and hit the like button. See you in the next video.